ಇದು ಕೆಲವೊಬ್ರು ಇರ್ತಾರೆ. ಹೇಗೆ ಅಂತಂದ್ರೆ ಕರೆ ಹೇಳ್ತಾರೋ, ನಿಜ ಹೇಳ್ತಾ ಇದಾರೋ ಗೊತ್ತಾಗೋದಿಲ್ಲ. ಇಬ್ಬರು ಲವರ್ಸ್ ಇರುತ್ತಾರೆ. ಇಬ್ಬರು ಲವರ್ಸಿನಲ್ಲಿ ಒಬ್ಬ ಥರ್ಡ್ ಪರ್ಸನ್ ಕಣ್ಣಿಂದ ಏನ್ ನೋಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಒಬ್ಬ ಥರ್ಡ್ ಪರ್ಸನ್ ಇನ್ನ 4 ಜನ ಮುಂದ ಒಂದ್ ಮಾತು ಹೇಳ್ತಾ ಇರ್ತಾನೆ. ಅವ್ರ ಬಗ್ಗೆ ಕೆಟ್ಟದಾಗಿ, ಓಹೋ! ಇವ್ರ ಕ್ಯಾರೆಕ್ಟರ್ ಹಿಂಗೆ ಅದ, ಇವ್ರು ಅವ್ರು ಸರಿ ಹೋಗಿದ್ರು, ಇವ್ರು ಸರಿ ಹೋಗಿದ್ರು ಅಂತ ಕೆಟ್ಟದಾಗಿ ಹೇಳೋಕೆ ಟ್ರೈ ಮಾಡ್ತಾನೆ. ಬಟ್ ಇವ ಥರ್ಡ್ ಪರ್ಸನ್ ಆ ಇನ್ನೊಬ್ಬರ ಮುಂದೆ ಹೇಳೋ ಮೊದಲು ಅವ್ರಿಗೆ ಇವ ಹೇಳಿದ ಮಾತುಗಳನ್ನು ಕರೆಕ್ಟೇ ಅನ್ಕೋತಾರೆ. ಬಟ್ ಅವ್ರ ಕ್ಯಾರೆಕ್ಟರ್ ತಪ್ಪಾಗಿ ಅರ್ಥ ಮಾಡ್ಕೊತಾರೆ ಅವ ಹೇಳಿ ಮಾತುಗಳು. ಬಟ್ ಅಲ್ಲಿ ನಡೀತಿರೋದೇ ಬೇರೆ ಇದೆ, ಇವ್ನು ತಿಳ್ಕೊಂಬೋದೇ ಬೇರೆ ಇದೆ. ನೀ ಅಂತೂ ಕಣ್ಣಿಂದ ನೋಡಿಲ್ಲ ಅವ್ರು ಹೇಗಿದ್ದಾರೆ ಅಪ್ಪ ಅಂತ ನೋಡಿಲ್ಲ. ಬಟ್ ತಿಳ್ಕೊಂಬೋದಂದ್ರೆ ಇವ್ನು ಹೇಳಿದ ಮಾತುಗಳನ್ನು ಮಾತ್ರ ನೀನು ತಿಳ್ಕೊತಿ. ಫಾರ್ ಎಕ್ಸಾಂಪಲ್ ಇಬ್ಬರು ಲವರ್ಸ್ ಇರುತ್ತಾರಲ್ವಾ? ಇಬ್ಬರು ಲವರ್ಸ್‌ನಲ್ಲಿ ಒಬ್ಬ ಪ್ರಪೋಸ್ ಮಾಡಿದ ಮೇಲೆ ಅವ್ರು ಸರಿ ಓಕೆ ಆಗಿದನೋ ಇಲ್ಲೋ ಬಿಟ್ಟು ಅವ್ರಿಗೆ ಗೊತ್ತು, ಅವ್ರಿಗೆ ಗೊತ್ತು. ಬಟ್ ಅವ್ರು ತಪ್ಪು ಮಾಡಿದ್ದಾರೆ, ಅವ್ರ ಹತ್ರ ಕ್ಯಾರೆಕ್ಟರ್ ಖರಾಬ್ ಆಗಿದೆ ಅಂತ ನೀನು ಆ ತರ ಟ್ರೈ ಮಾಡಕ್ಕೆ ಹೋಗಿದ ಅನ್ಕೋ. ಅದು ನಿನ್ಗೆ ವರ್ಕೌಟ್ ಆಗಿದೆ ಅಂದ್ರೆ ಅವಾಗ ನೀನು ಅವ್ರ ಬಗ್ಗೆ ಕೆಟ್ಟದಾಗಿ ತಿಳ್ಕೊಬೇಕು. ಒಂದು ವೇಳೆ ಓಕೆ ಆಗಿತ್ತಂದ್ರೆ ಈ ಕ್ಯಾರೆಕ್ಟರ್ ಗಲೀಜಿದೆ, ಈ ತರ ಇದೆ ಅಂತ ನೀನು ಅವ್ರು ಹೇಳಿದ ಮಾತುಗಳು ನಂಬ್ತಿ. ಇಲ್ಲ ಒಬ್ಬ ಕ್ಯಾರೆಕ್ಟರ್ ಡಿಸೈಡ್ ಮಾಡ್ಕೊಂಬೋದ ಥರ್ಡ್ ಪರ್ಸನ್ ಮಾತುಗಳು ಕೇಳಕ್ ಹೋಗ್ಬೇಡಿ. ನೀವು ಕಣ್ಣಿಂದ ನೋಡಿದ್ರೆ ಮಾತ್ರ ನೀವು ಅದನ್ನ ತಿಳ್ಕೊರಿ. ಅರ್ಥ ಆಯ್ತಾ?